Measure the piston ring close gap in the cylinder, clearance between the piston and the liner, clearance between crank pin and the connecting rod, big end bearing. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಹೊಸ ಸೆಷನ್ನಲ್ಲಿ ನಿಮ್ಮೆಲ್ಲರನ್ನು ಮರಳಿ ಕಾಣಲು ಸಂತೋಷವಾಗಿದೆ. ಬನ್ನಿ ವಿಡಿಯೋಗೆ ಹೋಗೋಣ. ಇಂಜಿನ್ ಸರ್ವಿಸಿಂಗ್ ಫೀಲರ್ ಗೇಜ್ನೊಂದಿಗೆ ಪಿಸ್ಟನ್ ಮತ್ತು ಸಿಲಿಂಡರ್ ಕ್ಲಿಯರೆನ್ಸ್ಗಳನ್ನು ಮರುಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಕ್ಲಿಯರೆನ್ಸ್ ಸೋರಿಕೆಯನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದ ಇಂಜಿನ್ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಪಿಸ್ಟನ್ ಮತ್ತು ಸಿಲಿಂಡರ್ ಕ್ಲಿಯರೆನ್ಸ್ ಅನ್ನು ಫೀಲರ್ ಗೇಜ್ ಮೂಲಕ ಪರಿಶೀಲಿಸಬಹುದು. ಅದೇ ರೀತಿ ಕ್ರ್ಯಾಂಕ್ ಪಿನ್ ಮತ್ತು ಬೇರಿಂಗ್ ಕ್ಲಿಯರೆನ್ಸ್ಗಳನ್ನು ಪ್ಲಾಸ್ಟಿಕ್ ಗೇಜ್ನೊಂದಿಗೆ ಪರಿಶೀಲಿಸಲಾಗುತ್ತದೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಪಿಸ್ಟನ್ ಮತ್ತು ಸಿಲಿಂಡರ್ ಕ್ಲಿಯರೆನ್ಸ್ಗಳನ್ನು ಅಳೆಯಲು, ಕ್ರ್ಯಾಂಕ್ ಪಿನ್ ಮತ್ತು ಕನೆಕ್ಟಿಂಗ್ ರಾಡ್ ಬಿಗ್ ಎಂಡ್ ಬೇರಿಂಗ್ ಕ್ಲಿಯರೆನ್ಸ್ ಅನ್ನು ಅಳೆಯಲು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಸ್ಪ್ಯಾನರ್ ಸೆಟ್, ಟಾರ್ಕ್ ರೆಂಚ್, ವೈಸ್, ಔಟ್ಸೈಡ್ ಮೈಕ್ರೋಮೀಟರ್, ಇನ್ಸೈಡ್ ಮೈಕ್ರೋಮೀಟರ್. ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್. ಅಗತ್ಯವಿರುವ ಸಾಮಗ್ರಿಗಳು: ಬನಿಯನ್ ಬಟ್ಟೆ. ಕಾರ್ಯ 1: ಪಿಸ್ಟನ್ ರಿಂಗ್ ಎಂಡ್ ಗ್ಯಾಪ್ ಅನ್ನು ಅಳೆಯುವುದು. ಕಂಪ್ರೆಷನ್ ರಿಂಗ್ ಅನ್ನು ಸಿಲಿಂಡರ್ನಲ್ಲಿ ಚೌಕಾಕಾರವಾಗಿ ಇರಿಸಿ. ಪಿಸ್ಟನ್ ಹೆಡ್ನೊಂದಿಗೆ ರಿಂಗ್ ಟ್ರಾವೆಲ್ನ ಕೆಳಭಾಗಕ್ಕೆ ಅದನ್ನು ತಳ್ಳಿರಿ. ರಿಂಗ್ ತುದಿಗಳ ನಡುವಿನ ಅಂತರದಲ್ಲಿ ಹೊಂದಿಕೊಳ್ಳುವ ದೊಡ್ಡ ಗಾತ್ರದ ಫೀಲರ್ ಗೇಜ್ ಅನ್ನು ಡಿಟರ್ಮೈನ್ ಮಾಡಿ. ಈ ಅಂತರವನ್ನು ರಿಂಗ್ ಗ್ಯಾಪ್ ಎಂದು ಕರೆಯಲಾಗುತ್ತದೆ. ರಿಂಗ್ ಅಂತರವು ತುಂಬಾ ಚಿಕ್ಕದಾಗಿದ್ದರೆ ಆ ಅಂತರವನ್ನು ಹೆಚ್ಚಿಸಲು ರಿಂಗ್ ತುದಿಗಳನ್ನು ಎಚ್ಚರಿಕೆಯಿಂದ ಫೈಲ್ ಮಾಡಬೇಕು. ಅಂತರವು ತುಂಬಾ ದೊಡ್ಡದಾಗಿದ್ದರೆ ರಿಂಗ್ ಅನ್ನು ಬದಲಾಯಿಸಿ. ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಅನ್ನು ಪರಿಶೀಲಿಸಿ. ಸಿಲಿಂಡರ್ ಮತ್ತು ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಅನ್ನು ಮರುಜೋಡಣೆಯ ಸಮಯದಲ್ಲಿ ಸಿಲಿಂಡರ್ನಲ್ಲಿ ಸ್ಥಾಪಿಸಲಾದ ಅದೇ ಪಿಸ್ಟನ್ನಲ್ಲಿ ಬಳಸಿ ಅಳೆಯಬೇಕು. ಈಗಾಗಲೇ ತೆಗೆದುಹಾಕದಿದ್ದರೆ ಪಿಸ್ಟನ್ ರಿಂಗ್ಗಳನ್ನು ತೆಗೆದುಹಾಕಿ. ಪಿಸ್ಟನ್ ಮೇಲೆ ಸ್ಪ್ರಿಂಗ್ ಸ್ಕೇಲ್ ಅನ್ನು ಇನ್ಸ್ಟಾಲ್ ಮಾಡಿ. ಪಿಸ್ಟನ್ ಅನ್ನು ಸಿಲಿಂಡರ್ ಬೋರ್ನಲ್ಲಿ ಪಿಸ್ಟನ್ ಸ್ಕರ್ಟ್ಗಳೊಂದಿಗೆ ಪಿಸ್ಟನ್ ಸ್ಥಾಪಿಸಿದ ಅದೇ ಸಂಬಂಧಿತ ಸ್ಥಾನದಲ್ಲಿ ಇರಿಸಿ. ಪಿಸ್ಟನ್ ಸ್ಕರ್ಟ್ ಮತ್ತು ಬೋರ್ ನಡುವೆ ಫೀಲರ್ ಗೇಜ್ ಅನ್ನು ಸೇರಿಸಿ. ಸ್ಪ್ರಿಂಗ್ ಸ್ಕೇಲ್ ಬಳಸಿ ಸಿಲಿಂಡರ್ನಿಂದ ಪಿಸ್ಟನ್ ಅನ್ನು ಎಳೆಯಿರಿ. ಸ್ಪ್ರಿಂಗ್ ಸ್ಕೇಲ್ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿ. ಸರಿಯಾದ ಸ್ಪ್ರಿಂಗ್ ಗೇಜ್ ರೀಡಿಂಗ್ ಪಡೆಯುವವರೆಗೆ ಫೀಲರ್ ಗೇಜ್ಗಳನ್ನು ಬದಲಾಯಿಸಿ. ಸರಿಯಾದ ಸ್ಪ್ರಿಂಗ್ ಗೇಜ್ ರೀಡಿಂಗ್ ಅನ್ನು ಪಡೆದಾಗ ಆ ಸಮಯದಲ್ಲಿ ಬಳಸಿದ ಫೀಲರ್ ಗೇಜ್ ಗಾತ್ರವು ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಆಗಿದೆ. ಪಿಸ್ಟನ್ ಸ್ಲ್ಯಾಪ್ ಮತ್ತು ರಿಸಲ್ಟಿಂಗ್ ಪಿಸ್ಟನ್ ಮತ್ತು ಸಿಲಿಂಡರ್ ಸವೆತವನ್ನು ತಪ್ಪಿಸಲು ಎಕ್ಸೆಸಿವ್ ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಅನ್ನು ಸರಿಪಡಿಸಬೇಕು ಎಂಬುದನ್ನು ದಯವಿಟ್ಟು ಗಮನಿಸಿ. ಕಾರ್ಯ 2: ಕ್ರ್ಯಾಂಕ್ ಪಿನ್ ಮತ್ತು ಕನೆಕ್ಟಿಂಗ್ ರಾಡ್ ಬೇರಿಂಗ್ಗಳನ್ನು ಅಳೆಯಿರಿ. ಅಳತೆ ಮಾಡಬೇಕಾದ ಕ್ರ್ಯಾಂಕ್ ಶಾಫ್ಟ್ ಮತ್ತು ಕನೆಕ್ಟಿಂಗ್ ರಾಡ್ ಅನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ನೀವು 1ನೇ ಸಿಲಿಂಡರ್ ಕ್ರ್ಯಾಂಕ್ ಪಿನ್ ಜರ್ನಲ್ ಅನ್ನು ಅಳೆಯಲು ಬಯಸಿದರೆ 1ನೇ ಸಿಲಿಂಡರ್ನ ಕನೆಕ್ಟಿಂಗ್ ರಾಡ್ ಅನ್ನು ಆಯ್ಕೆ ಮಾಡಿ. ಕ್ರ್ಯಾಂಕ್ ಪಿನ್ ವ್ಯಾಸವನ್ನು ಔಟ್ಸೈಡ್ ಕ್ಯಾಲಿಪರ್ನೊಂದಿಗೆ ಸ್ಥೂಲವಾಗಿ ಅಳೆಯಿರಿ. ಸೂಕ್ತವಾದ ಗಾತ್ರದ ಔಟ್ಸೈಡ್ ಮೈಕ್ರೋಮೀಟರ್ ಅನ್ನು ಆಯ್ಕೆ ಮಾಡಿ. ದೋಷವನ್ನು ಪರಿಶೀಲಿಸಿದ ನಂತರ ಕ್ರ್ಯಾಂಕ್ ಪಿನ್ ಜರ್ನಲ್ನಲ್ಲಿ ಮಾಪನವನ್ನು ತೆಗೆದುಕೊಳ್ಳಿ. ಪಡೆದ ರೀಡಿಂಗ್ಸ್ ಅನ್ನು ನೋಟ್ ಮಾಡಿ. ಈಗ ಕನೆಕ್ಟಿಂಗ್ ರಾಡ್ ಅನ್ನು ವೈಸ್ನಲ್ಲಿ ಇರಿಸಿ ಮತ್ತು ಟಾರ್ಕ್ ರೆಂಚ್ ಬಳಸಿ ಬೇರಿಂಗ್ ಕ್ಯಾಪ್ ಅನ್ನು ಬಿಗಿಗೊಳಿಸಿ. ಕನೆಕ್ಟಿಂಗ್ ರಾಡ್ ಬೋಲ್ಟ್ಗಳಲ್ಲಿ ಸರಿಯಾದ ಟಾರ್ಕ್ ಅನ್ನು ಹೊಂದಿಸಿ. ಸರಿಯಾದ ಗಾತ್ರದ ಇನ್ಸೈಡ್ ಮೈಕ್ರೋಮೀಟರ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಇನ್ಸರ್ಟ್ ಮಾಡಿ. ಕನೆಕ್ಟಿಂಗ್ ರಾಡ್ ಬಿಗ್ ಎಂಡ್ ಬೋರ್ನ ಆಂತರಿಕ ವ್ಯಾಸವನ್ನು ಪರಿಶೀಲಿಸಿ. ರೀಡಿಂಗ್ಗಳಲ್ಲಿನ ವ್ಯತ್ಯಾಸವು ಕ್ರ್ಯಾಂಕ್ ಪಿನ್ ಮತ್ತು ಕನೆಕ್ಟಿಂಗ್ ರಾಡ್ ಬಿಗ್ ಎಂಡ್ ಬೇರಿಂಗ್ ನಡುವೆ ಕ್ಲಿಯರೆನ್ಸ್ ನೀಡುತ್ತದೆ. ಮೌಲ್ಯಗಳನ್ನು ನಿಜವಾದ ಸ್ಪೆಸಿಫಿಕೇಷನ್ಸ್ಗಳೊಂದಿಗೆ ಹೋಲಿಕೆ ಮಾಡಿ. ಮೌಲ್ಯಗಳು ಸ್ಪೆಸಿಫಿಕೇಷನ್ಸ್ಗಳೊಂದಿಗೆ ಹೊಂದಿಕೆಯಾಗದಿದ್ದರೆ ನಂತರ ಬಿಗ್ ಎಂಡ್ ಬೇರಿಂಗ್ ಅನ್ನು ಬದಲಾಯಿಸಿ. ಇಲ್ಲಿಯವರೆಗೆ ಸಿಲಿಂಡರ್ನಲ್ಲಿ ಪಿಸ್ಟನ್ ರಿಂಗ್ ಕ್ಲೋಸ್ ಗ್ಯಾಪ್, ಪಿಸ್ಟನ್ ಮತ್ತು ಲೈನರ್ ನಡುವಿನ ಕ್ಲಿಯರೆನ್ಸ್, ಕ್ರ್ಯಾಂಕ್ ಪಿನ್ ಮತ್ತು ಕನೆಕ್ಟಿಂಗ್ ರಾಡ್ ಬಿಗ್ ಎಂಡ್ ಬೇರಿಂಗ್ ನಡುವಿನ ಕ್ಲಿಯರೆನ್ಸ್ ಅನ್ನು ಅಳೆಯುವುದನ್ನು ನಾವು ಕಲಿತಿದ್ದೇವೆ.
ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.